ನಿನ್ನ ಜಾತಕದಲ್ಲಿ ಮಾಂಗಲ್ಯ ದೋಷ ಇದೆ. ಅಂದ್ರೆ ಹೋದ ಜನ್ಮದಲ್ಲಿ ನಿಮ್ಮಮ್ಮನೋ ನಿಮ್ಮಪ್ಪನೋ ಅಥವಾ ನೀನೋ ಮಾಂಗಲ್ಯನ ಕಳ್ತನ ಮಾಡಿರಬೇಕು. ಇಲ್ಲ ಅಂದ್ರೆ ಸಂತೋಷವಾಗಿ ಬಾಳ್ತಾ ಇದ್ದಂಥ ಒಂದು ಕುಟುಂಬನ ಹಾಳು ಮಾಡಿರಬೇಕು. ಈ ಎರಡು ತಪ್ಪಾದ್ರೇನೆ ಈ ಜನ್ಮದಲ್ಲಿ ನೀನು ಅನುಭವಿಸ್ತಾ ಇರೋ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಬರುತ್ತೆ. ಅದಕ್ಕೇನ್ ಮಾಡ್ಬೇಕು? ಹೋದ ಜನ್ಮದಲ್ಲಿ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿ ಈ ಜನ್ಮದಲ್ಲಿ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋ ರೀತಿ ಒಂದು ದೊಡ್ಡ ತಪ್ಪು ಮಾಡದೆ ಹೋದ್ರೆ ನಿನ್ನ ಜಾತಕ ಬದಲಾಗೋಲ್ಲ, ನಿನ್ನ ಜೀವನನೂ ಬದಲಾಗೋಲ್ಲ. ದೊಡ್ಡ ತಪ್ಪು ಅಂದ್ರೆ ನೀನು ಮಾಡೋಕ್ಕಾಗಲ್ಲಮ್ಮ. ಈ ಜನ್ಮಕ್ಕೆ ನಿನಗೆ ಇಷ್ಟೇ ಅಂತ ಅನ್ಕೊಂಡು ಹೊರಟೋಗು. ಹಾಗನ್ಬೇಡಿ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಜೀವನಕ್ಕೆ ಶಿಕ್ಷೆ ಕೊಟ್ಕೊಳ್ಳುವಂಥ ದೊಡ್ಡ ತಪ್ಪಮ್ಮ, ನಿನ್ನ ಕೈಲಾಗೋಲ್ಲ. ಸುಮ್ಮನೆ ನನ್ನ ಸಮಯನ ವ್ಯರ್ಥ ಮಾಡಬೇಡ, ಹೊರಟೋಗು. ಏನಾದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ, ಹೇಳಿ. ನೀನು ನಿನ್ನ ಗಂಡನ್ನ ಬಿಟ್ಟು ನಿನ್ನ ದೇಹನ ಪರಪುರುಷನ ಜೊತೆ ಹಂಚ್ಕೋಬೇಕು. ಅಷ್ಟು ದೊಡ್ಡ ಶಿಕ್ಷೆನ ನಿನಗೆ ನೀನೇ ಕೊಟ್ಕೊಳ್ದೆ ಹೋದ್ರೆ ನಿನ್ನ ಗಂಡನ ಜೀವನ ಬದಲಾಗೋಲ್ಲ.